ಒಂದು ಕಾಲದಲ್ಲಿ ಆಳವಾದ ಮತ್ತು ನಿಶ್ಶಬ್ದವಾದ ಅರಣ್ಯದ ಹೃದಯದಲ್ಲಿ ಒಂದು ಸುಂದರವಾದ ಚಿಕ್ಕ ಪಕ್ಷಿ ಬದುಕುತ್ತಿತು. ಅದರ ರೆಕ್ಕೆಗಳು ನೀರಿನ ಮೇಲೆ ಬೀಳುವ ಸೂರ್ಯಕಿರಣಗಳಂತೆ ಹೊಳೆಯುತ್ತಿದ್ದವು. ಅದರ ಕಣ್ಣುಗಳಲ್ಲಿ ನಿರ್ಮಲತೆಯ ಕಂಗೊಳವಿತ್ತು. ಪಕ್ಷಿಯು ಮೃದುವಾಗಿದ್ದಳು, ಪ್ರೀತಿಯಿಂದ ತುಂಬಿದ್ದಳು ಮತ್ತು ತನ್ನನ್ನು ಭೇಟಿಯಾದ ಪ್ರತಿಯೊಬ್ಬರ ಮೇಲೂ ದಯೆ ತೋರಿಸುತ್ತಿದ್ದಳು. ಆದರೆ ಅವಳನ್ನು ನಿಜವಾಗಿ ವಿಶೇಷವನ್ನಾಗಿಸಿದ್ದದ್ದೇನು ಗೊತ್ತೇ? ಅದು ಅವಳ ಸೌಂದರ್ಯವಲ್ಲ, ಅದು ಅವಳ ಹೃದಯದಲ್ಲಿ ಹೂತು ಹಾಕಿಕೊಂಡಿದ್ದ ಒಂದು ವಿಚಿತ್ರ ಚಿಕ್ಕ ಅಭ್ಯಾಸ. ಪ್ರತಿ ಬೆಳಿಗ್ಗೆಯೂ ಅವಳು ಸುತ್ತಮುತ್ತ ನೋಡುತ್ತಿದ್ದಳು. ಏನು ಕಂಡರೂ, ಏನು ಅನುಭವಿಸಿದರೂ ಅಷ್ಟೇ ಅಲ್ಲ, ಅವಳ ಕಿವಿಗೆ ಯಾವ ಧ್ವನಿಯೇ ತಾಕಿದರೂ ಅವಳಿಗೆ ಅವನ್ನು ಮರೆಯಬಾರದೆಂದು ಅನಿಸುತ್ತಿತ್ತು. ಆದರೆ ಅವಳು ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಬದಲು ನೆಲದಿಂದ ಒಂದು ಚಿಕ್ಕ ಕಲ್ಲನ್ನು ತನ್ನ ಚಿಕ್ಕ ಚಂಚಿನಿಂದ ಎತ್ತಿಕೊಂಡು ಅದಿನ ಮೇಲೆ ಆ ಅನುಭವವನ್ನು ಬರೆದು ಬಿಡುತ್ತಿದ್ದಳು. ಸಲಹೆಗಳ ಕ್ಷಣವಾಗಿರಲಿ, ಸಂತೋಷದ ಕ್ಷಣವಾಗಿರಲಿ ಅಥವಾ ನೋವಿನ ಅನುಭವವಾಗಿರಲಿ, ಎಲ್ಲವನ್ನೂ ಅವಳು ಕಲ್ಲಿನ ಮೇಲೆ ಕೆತ್ತಿಸುತ್ತಿದ್ದಳು. ಬರೆದ ನಂತರ ಅವುಗಳನ್ನು ನಿಧಾನವಾಗಿ ತನ್ನ ಬೆನ್ನಿನ ಮೇಲೆ ಹೊತ್ತಿದ್ದ ಚಿಕ್ಕ ಬಟ್ಟೆಯ ಚೀಲದಲ್ಲಿ ಇಡುತ್ತಿದ್ದಳು. ಅವಳಿಗೆ ಪ್ರತಿಯೊಂದು ಕ್ಷಣವೂ ಅಮೂಲ್ಯ. ಅವಳು ಯೋಚಿಸುತ್ತಿದ್ದಳು, ಸಂತೋಷ ನಮ್ಮನ್ನು ನಗಿಸುತ್ತದೆ, ದುಃಖ ನಮ್ಮನ್ನು ಕಲಿಸುತ್ತದೆ. ಎರಡೂ ಮರೆತಿ ಹೋದರೆ ಬೇಡ, ಎಲ್ಲವನ್ನೂ ನೆನಪಿಟ್ಟುಕೊಳ್ಳಬೇಕು. ಮೊದಲು ಇದು ಸುಂದರವಾಗಿ ಕಂಡಿತು. ಪ್ರತಿ ಕಲ್ಲು ಒಂದು ಕಥೆಯಂತೆಯೇ. ಸಿಹಿ ಬೆರಿಗಳನ್ನು ಮೊದಲ ಬಾರಿಗೆ ಸವಿದ ದಿನವೂ ಕಲ್ಲಿನ ಮೇಲೆ ಬರೆದಳು. ಮಳೆಯ ಹನಿಗಳು ತನ್ನ ರೆಕ್ಕೆಗಳ ಮೇಲೆ ತಟ್ಟಿ ತಂಪು ನೀಡಿದ ದಿನವೂ ಬರೆದಳು. ಇನ್ನೊಂದು ಪಕ್ಷಿಯೊಂದಿಗೆ ಜಗಳವಾಗಿ ನೋವಾದಾಗಲೂ ಅದನ್ನು ಕೆತ್ತಿಕೊಂಡಳು. ಹೀಗೆ ನಿಧಾನವಾಗಿ ಪಕ್ಷಿಯ ಚೀಲ ತುಂಬುತ್ತಾ ಹೋಯಿತು. ಅವಳು ಯೋಚಿಸಿದಳು, ಇವೇ ನನ್ನ ಖಜಾನೆ, ನನ್ನ ಬದುಕಿನ ಸಂಪೂರ್ಣ ಸಂಗ್ರಹ. ಆದರೆ ದಿನಗಳು ಕಳೆದಂತೆ ಚೀಲ ಭಾರವಾಗತೊಡಗಿತು. ಹಾರುವುದಕ್ಕೆ ಅವಳ ರೆಕ್ಕೆಗಳು ಹೆಚ್ಚು ಶ್ರಮಿಸಬೇಕಾಗಿ ಬಂತು. ಮೊದಲು ಅವಳಿಗೆ ಇದು ತಿಳಿಯಲಿಲ್ಲ. ಸಂಗ್ರಹಿಸುವ ಸಂತೋಷವೇ ಹೆಚ್ಚು. ಆದರೆ ಸ್ವಲ್ಪ ಕಾಲದ ನಂತರ ಅವಳ ಹಾರಾಟ ನಿಧಾನವಾಯಿತು. ಮರಗಳ ಮೇಲೇಳಿ ಹಾರಲು ಆಗಲಿಲ್ಲ. ಆದರೂ ಅವಳು ತನ್ನನ್ನೇ ಸಮಾಧಾನಪಡಿಸಿಕೊಂಡಳು, ಇದು ನನ್ನ ಬದುಕು, ನಾನು ಇದನ್ನು ಹೊತ್ತುಕೊಳ್ಳಲೇಬೇಕು. ಒಂದು ಸಂಜೆ ಅವಳು ಕೊಂಬೆಯ ಮೇಲೆ ಕುಳಿತಿದ್ದಾಗ ಅರಣ್ಯದಲ್ಲಿ ಸಂಚರಿಸುತ್ತಿದ್ದ ಜಾಣ ವೃದ್ಧ ಸನ್ಯಾಸಿ ಅವಳನ್ನು ನೋಡಿ ಕೇಳಿದರು, ಓ ಚಿಕ್ಕ ಪಕ್ಷಿಯೇ, ನಿನ್ನ ಬೆನ್ನ ಮೇಲೆ ಏನು ಹೊತ್ತುಕೊಂಡಿದ್ದೀಯೇ? ಪಕ್ಷಿ ಹೆಮ್ಮೆಯಿಂದ ಉತ್ತರಿಸಿತು, ಓ ಜ್ಞಾನಿ, ಈ ಚೀಲದಲ್ಲಿ ನನ್ನ ಬದುಕಿದೆ. ಪ್ರತಿ ಅನುಭವ, ಪ್ರತಿ ಸಂತೋಷ, ಪ್ರತಿ ಕಣ್ಣೀರು, ಪ್ರತಿ ಪಾಠ, ನಾನು ಕಂಡುಕೊಂಡ ಪ್ರತಿಯೊಂದನ್ನು ಇದರಲ್ಲಿ ಇಟ್ಟಿದ್ದೇನೆ. ಇವು ನನಗೆ ಅಮೂಲ್ಯ. ಸನ್ಯಾಸಿ ಆಶ್ಚರ್ಯದಿಂದ ಅವಳನ್ನು ನೋಡಿ ಶಾಂತವಾಗಿ ಹೇಳಿದರು, ಚಿಕ್ಕ ಮಿತ್ರೇ, ನಾವು ವರ್ತಮಾನದಲ್ಲಿ ಬದುಕಬೇಕು. ಹೋದವು ಹೋಗಿವೆ, ಸಂತೋಷವಾಗಿರಲಿ, ದುಃಖವಾಗಿರಲಿ, ಅವುಗಳನ್ನು ಹೊತ್ತಿರುವುದು ಬೇಡ. ಸ್ಮೃತಿಗಳು ನಮಗೆ ದಾರಿ ತೋರಿಸಲಿ, ಭಾರವಾಗಬಾರದು. ಪಕ್ಷಿ ಗೊಂದಲಗೊಂಡಳು. ಅವಳು ಚಿಕ್ಕದಾಗಿ ಚಿರುಮುರಿದು ಸನ್ಯಾಸಿಗೆ ಧನ್ಯವಾದ ಹೇಳಿ ಹಾರಿಹೋದಳು. ಸಮಯ ಕಳೆದಂತೆ ಚೀಲದ ಭಾರ ಹೆಚ್ಚುತ್ತಾ ಹೋಗಿತು. ಹಾರಲು ಆಗದೆ ನೆಲದತ್ತ ಜಾರುತ್ತಿದ್ದಳು. ಇತರ ಪಕ್ಷಿಗಳು ಆಕಾಶದಲ್ಲಿ ಹಾರುತ್ತಿದ್ದಾಗ ಅವಳು ಹಿಂದೆ ಬಿದ್ದಳು, ಉಸಿರುಗಟ್ಟುತ್ತಾ. ಒಂದು ಚಂಡಮಾರುತದ ಸಂಜೆ, ಕಪ್ಪು ಮೋಡಗಳು, ಗಾಳಿ, ಭಾರಿ ಮಳೆ ಎಲ್ಲವೂ ಬಂದವು. ಪಕ್ಷಿ ತನ್ನ ಗೂಡಿಗೆ ಹಾರಲು ಪ್ರಯತ್ನಿಸಿದಳು. ಆದರೆ ಚೀಲ ತುಂಬಾ ಭಾರ. ಅವಳ ರೆಕ್ಕೆಗಳು ದುರ್ಬಲ. ಕೊನೆಗೆ ಅವಳು ನೆಲಕ್ಕೆ ಬಿದ್ದಳು. ಕಲ್ಲುಗಳು ಚೀಲದಿಂದ ಸುರಿದು ಅವಳ ಮೇಲೆ ಬಿದ್ದವು. ಒಮ್ಮೆಗೆ ಅವಳನ್ನು ರಕ್ಷಿಸುತ್ತದೆ ಎಂದು ಭಾವಿಸಿದ್ದ ಗೆಳತಿಯೇ ಅವಳನ್ನು ನುಚ್ಚುನೂರಾದವು. ಚಿಕ್ಕ ಪಕ್ಷಿ ತನ್ನದೇ ನೆನಪುಗಳ ಭಾರಕ್ಕೆ ಬಲಿಯಾದಳು. ಮುಂದಿನ ದಿನ ಆ ಸನ್ಯಾಸಿ ಅರಣ್ಯದಲ್ಲಿ ನಡೆಯುತ್ತಾ ಪಕ್ಷಿ ಕಲ್ಲುಗಳಡಿ ನಿಶ್ಚಲವಾಗಿ ಪಡಕಿದ್ದನ್ನು ಕಂಡರು. ಅವರು ನೋವಿನಿಂದ ಕೂತರು ಮತ್ತು ನಿಧಾನವಾಗಿ ಹೇಳಿದರು, ಸ್ಮೃತಿಗಳು ಹೊತ್ತುಕೊಳ್ಳಲು ಅಲ್ಲ, ನಡೆಯಲು ಸಹಾಯ ಮಾಡಲು. ಅವಳು ತನ್ನ ಬದುಕನ್ನು ಹಿಡುಕೊಳ್ಳಲು ಯತ್ನಿಸಿದಳು, ಆದರೆ ಅದರಲ್ಲೇ ಸಿಲುಕಿಕೊಂಡಳು. ಮಿತ್ರರೇ, ಈ ಚಿಕ್ಕ ಪಕ್ಷಿಯ ಕಥೆ ನಮಗೆ ದೊಡ್ಡ ಪಾಠವನ್ನು ಕಲಿಸುತ್ತದೆ. ನಾವು ನಮ್ಮ ಕಳೆದ ಕ್ಷಣಗಳನ್ನೆಲ್ಲ ಹೃದಯದಲ್ಲಿ ತುಂಬಿಕೊಂಡು ಮುಂದೆ ಸಾಗದೆ ನಿಲ್ಲುತ್ತೇವೆ. ಆರಂಭದಲ್ಲಿ ಭಾರವೆನಿಸದು, ಆದರೆ ನಿಧಾನವಾಗಿ ಈ ನೆನಪುಗಳು ಕಲ್ಲಿನ ಚೀಲದಂತೆ ನಮ್ಮನ್ನು ಕೆಳಕ್ಕೆಳೆದೊಯ್ಯುತ್ತವೆ. ಸಂತೋಷದ ನೆನಪುಗಳು ಮತ್ತೆ ಆ ಕ್ಷಣ ಬಾರದು ಎಂಬ ದುಃಖ, ದುಃಖದ ನೆನಪುಗಳು ಪಶ್ಚಾತ್ತಾಪ, ಭಯ, ಬೇಸರ, ಈ ಎಲ್ಲವುಗಳು ನಮ್ಮ ಹಾರಾಟವನ್ನು ತಡೆಯುತ್ತವೆ. ಸನ್ಯಾಸಿಯ ಮಾತುಗಳು ನಮಗೆ ನೆನಪಿಸುತ್ತವೆ, ಜೀವನವು ನಿನ್ನೆಗಳ ಭಾರವಾಗಿ ಅಲ್ಲ, ಇಂದಿನ ಬೆಳಕಾಗಿ ಬದುಕಬೇಕಾದದ್ದು. ಸ್ನೇಹಿತರೆ, ಈ ಕಥೆ ಹೇಳುವುದೇನು ಎಂದರೆ, ವಿಫಲತೆಯ ನೆನಪುಗಳು, ಕಹಿಯಾದ ಮಾತುಗಳು, ಪಶ್ಚಾತ್ತಾಪ, ಹಳೆಯ ನೋವುಗಳು
ಇವೆಲ್ಲವನ್ನು ಬಿಡಬೇಕು. ಅಲ್ಲದೆ ನಮ್ಮ ರೆಕ್ಕೆಗಳು ಹಾರಲು ಕಲಿಯುವುದಿಲ್ಲ. ಹಳೆಯ ಭಾರವನ್ನು ಬಿಟ್ಟಾಗ ಮಾತ್ರ ನಾವು ಹಗುರವಾಗಿ, ಸ್ವತಂತ್ರವಾಗಿ ಈ ಕ್ಷಣದ ನಿಜವಾದ ಸಂತೋಷವನ್ನು ಅನುಭವಿಸಬಹುದು.